ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಇವತ್ತು ಸದನದಲ್ಲಿ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ ಪೌರಾಡಳಿತ ಸಚಿವರಾಗಿರತಕ್ಕಂಥ ಮಾನ್ಯ ಶ್ರೀ ರಹೀಂ ಖಾನ್ ಅವರ ಹೆಸರಿನಲ್ಲಿರ್ತಕ್ಕಂಥ ವಿಧೇಯಕವನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಮಂಡಿಸಿದ್ದಾರೆ. ಭಾಳ ಸಂತೋಷ. ಇವತ್ತು ನಮ್ಮ ಗದಗ ಬೆಟಗೇರಿ ನಗರದೊಳಗೆ ವ್ಯಾಪಾರ ಮತ್ತು ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕ ಏನು ಮಾಡಬೇಕಂತ ಉದ್ದೇಶ ಇಟ್ಕೊಂಡು ವಿಧೇಯಕ ಮಂಡಿಸಿದ್ದಾರೆ. ಭಾಳ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೇನೆ. ಆದರೆ ನಾನು ಗದಗ ಬೆಟಗೇರಿಯಲ್ಲಿರ್ತಕ್ಕಂಥ ನಿವಾಸಿ ಆಗಿರೋದ್ರಿಂದ ಈ ವಿಧೇಯಕದಲ್ಲಿರ್ತಕ್ಕಂಥ ಕೆಲವು ಅಂಶಗಳ ಬಗ್ಗೆ ಸ್ಪಷ್ಟೀಕರಣ ಕೇಳಲಿಕ್ಕೆ ನಾನು ಬಯಸ್ತೇನೆ. ಒಂದನೇದ್ದು, ಈ ಪ್ರಾಧಿಕಾರದ ಉದ್ದೇಶ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಮೂರದ ಒಂದು, ಗದಗ ಬೆಟಗೇರಿ ಮತ್ತು ಸುತ್ತಮುತ್ತಲು ಪ್ರಾಚೀನ ಕಾಲದ ಕೆಲವು ಸ್ಮಾರಕಗಳದವು, ದೇವಾಲಯಗಳದವು. ಅವನ್ನೂ ಕೂಡ ಅಭಿವೃದ್ಧಿಪಡಿಸಿ ಅವನು ಪ್ರವಾಸಿ ಕೇಂದ್ರಗಳನ್ನು ಮಾಡಬೇಕಂತಕೊಂಡು ಒಂದು ಉದ್ದೇಶ. ಆದರೆ ಇದೀಗ ಸಚಿವರು ಹೇಳಿದಾಗ ಕರಕುಶಲ, IT, BTಗಳಂತಹ ಉದ್ಯಮಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಒಂದು ಸ್ಥಾಪನೆ ಮಾಡಬೇಕನ್ನೋದು ಕೂಡ ಎರಡನೇ ಪ್ರಮುಖ ಉದ್ದೇಶ. ಇದರ ಜೊತೆಗೆ ಆ ಒಂದು ಪ್ರಾಧಿಕಾರದ ಮೂಲಕ ಕ್ರೀಡೆಗಳು, ಮನೋರಂಜನೆ, ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಸೋದು, ಅದರ ಜೊತೆಗೆ ಆಹಾರ ಮೇಳ ಏರ್ಪಡಿಸೋದು, ಬಂಗಾರದ ಆಭರಣ, ಗೊಂಬೆಗಳು, ವಸ್ತು ಪ್ರದರ್ಶನ ಮಾಡೋದು, ಹೀಗೆ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡಿದ್ದಾರೆ. ನನ್ನ ಮೂಲ ಪ್ರಶ್ನೆ ಏನಂದ್ರೆ, ಏನು ಪ್ರಾಧಿಕಾರದ ಏನು ಉದ್ದೇಶಗಳನ್ನು ಇಟ್ಟುಕೊಂಡಿದ್ರಿ, ಇವನ್ನ ನಿಗದಿಪಡಿಸುವಾಗ ಗದಗ ಬೆಟಗೇರಿಯಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ಅವರ ಅಭಿಪ್ರಾಯ ಸಂಗ್ರಹ ಮಾಡಿದರೆ ಹೇಗೆ? ಯಾಕಂದ್ರೆ ಈ ಜಾಗ ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಜಾಗ ತಗೊಂಡು ಅಲ್ಲಿ ಮಾಡ್ಬೇಕಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಬೆಟಗೇರಿ ನಗರಸಭೆಗಳು ಇದ್ರ ಬಗ್ಗೆ ಚರ್ಚೆ ಆಗೋದೇ ಇಲ್ಲೋ. ಮತ್ತೆ ಅಲ್ಲಿ ಶಾಸಕರಿದ್ದಾರೆ, ವ್ಯಾಪಾರ ಕೇಂದ್ರದ್ದು ಕೂಡ ಅಭಿವೃದ್ಧಿ ಅದ, APMC ಅದ, ಚೇಂಬರ್ ಆಫ್ ಕಾಮರ್ಸ್ ಅದ. ಇವರೆಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿ ಇದರ ಉದ್ದೇಶಗಳನ್ನು ನಿಗದಿಪಡಿಸಿದರೆ ಹೇಗೆ ಅನ್ನೋದ್ರ ಬಗ್ಗೆ ನನ್ನ ಮೂಲ ಪ್ರಶ್ನೆ. ಎರಡನೇದ್ದು, ಪ್ರಾಧಿಕಾರದ ಸಮಿತಿ ಮಾಡಿದ್ದಾರೆ. ಈ ಪ್ರಾಧಿಕಾರ ಸಮಿತಿಯೊಳ ಸದಸ್ಯರ ಪಟ್ಟಿ ಕೊಟ್ಟಿದ್ದಾರೆ. ಎಲ್ಲ ಸರಿ ಇದೆ. ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರ ಅಧ್ಯಕ್ಷ ಆಗಿರ್ತಾರ, ಪೌರಾಡಳಿತ ಇಲಾಖೆಯ ಮಂತ್ರಿಗಳು ಉಪಾಧ್ಯಕ್ಷ ಆಗಿರ್ತಾರ. ಇದ್ರ ಜೊತೆಗೆ ಎಲ್ಲ ಬೇರೆ ಬೇರೆ ಇಲಾಖೆ, ಶಿಕ್ಷಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಇವೆಲ್ಲ ಅಧಿಕಾರಿ ವರ್ಗಗಳನ್ನು ಮೆಂಬರ್ ಮಾಡ್ಯಾರ. ಇದ್ರ ಜೊತೆಗೆ ಅಲ್ಲಿ ಭಾಗದ ಶಾಸಕರನ್ನು ಕೂಡ ಮೆಂಬರ್ ಮಾಡ್ಯಾರ. ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ, ಆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾರು MLCಗಳದಾರ ಅವ್ರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಮತ್ತೆ ಈ ಪ್ರಾಧಿಕಾರದೊಳಗ ಈ ಪ್ರಾಧಿಕಾರ ಮೂಲಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕಾದ್ರೆ ನಮ್ಮ ಪಾಲು ಬೇಡ ಹೋದ್ರಾಗ. ಯಾಕೆ MLCಗಳನ್ನು ಎಲ್ಲಾ ಸಲನೂ ಹಿಂಗ ಆಗ್ತದೆ? MLCಗಳನ್ನ ಕಡೆಗೆ ಬಿಟ್ಬಿಡುದು. ನಾವು ಒತ್ತಾಯ ಮಾಡಬೇಕು, ಗಲಾಟೆ ಮಾಡಬೇಕು. ಈ ಪ್ರಾಧಿಕಾರಗಳನ್ನ ಅಲ್ಲಾದವರಾಗ ಇರ್ತೀನಿ, ಮುನ್ಸಿಪಾಲಿಟಿ ಪಕ್ಕಕ್ಕೆ ಇರವ, ಮತ್ತೆ ಈ MLCಗಳ ರಿಪ್ರೆಸೆಂಟೇಷನ್ ಕೊಡುದಿಲ್ಲ ಅಂದ್ರೆ. ಇದ್ರ ಜೊತೆಗೆ ಬಹಳ ಮಹತ್ವದ್ದು, ನಿಮ್ಮ ಮೂಲಕ ಸಚಿವರ ಗಮನಕ್ಕೆ ತರಕ್ಕೆ ಬಯಸ್ತೀನಿ ನಾನು. ಗದಗ ಬೆಟಗೇರಿ ಪ್ರಾಧಿಕಾರದ ಆಯುಕ್ತರನ್ನೇ ನೀವು ಮೆಂಬರ್ ಮಾಡಿದಿರಿ, ಗದಗ ಬೆಟಗೇರಿ ನಗರಸಭೆಯ ಆಯುಕ್ತರನ್ನು ಮೆಂಬರ್ ಮಾಡ್ತಾರ. ನನ್ನ ಪ್ರಶ್ನೆ ಏನು, ಗದಗ ಬೆಟಗೇರಿ ಅಧ್ಯಕ್ಷರನ್ನೇ ಯಾಕೆ ಚುನಾಯಿತ ಪ್ರತಿನಿಧಿ ಕಿಮ್ಮತ್ತಿಲ್ವಾ? ನೀವೇ ಪ್ರಾಧಿಕಾರದ ಅಧ್ಯಕ್ಷ ನೇಮಕ ಮಾಡ್ತೀರಿ, ಅವ್ರಿಗಿಲ್ವಾ ಬೆಲೆ? ಅಂದ್ರೆ ಚುನಾಯಿತ ಪ್ರತಿನಿಧಿಗಳು ಇದ್ರೊಳಗೆ ಭಾಗವಹಿಸೋದು ಬೇಡವಾ? ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ, ಓದೊಳಗೆ ABCDEFGH ಅದ. ಓ ಕಾಲಮ್ನೊಳಗ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರವು ನಾಮನಿರ್ದೇಶನ ಮಾಡೋ 3 ಸದಸ್ಯರನ್ನ ನಾಮಿನೇಷನ್ ಮಾಡಕ್ ಸಭಾಪತಿಗಳಿಗೆ 3 ಜನರನ್ನ ಇಲ್ಲಿ ಅವಕಾಶ ಕೊಟ್ಟಾರ. ನಾ ಏನಂತೀನಿ, ಇದು ವೇಗ ಆಗ್ತದೆ, ಹಂಗೆ ಮಾಡೋದು ಬೇಡ. ಯಾವ ಕ್ಷೇತ್ರದೊಳಗೆ ಸೇವೆ ಮಾಡಿದಂತ 3 ನಾಮಿನೇಷನ್ ಮಾಡಿದ ಸ್ಪೆಸಿಫೈ ಮಾಡಿದ್ರೆ ಬಹಳ ಒಳ್ಳೇದು. ಉದಾಹರಣೆಗಾಗಿ ನಾ ಹೇಳ್ತೇನೆ, ನಾನು ಈ ವ್ಯಾಪಾರ ಇದ್ರೊಳಗೆ ಇನ್ವಾಲ್ವ್ ಆಗ್ಯದ, ಅಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅದ, APMC ಅದ, ಸ್ಪೆಸಿಫೈ ಮಾಡಿ ಸರ್. 3 ಜನ ಯಾರು ನಾಮಿನೇಷನ್ ಮಾಡಬೇಕಾದ್ರೆ ಯಾವ ಕ್ಷೇತ್ರದೊಳಗೆ ಸೇವೆ ಸಲ್ಲಿಸಿದವರು, ಯಾರ್ಯಾರು ಅನುಭವ ಉಳ್ಳವರು ನೀವು ನಾಮಕರಣ ಮಾಡ್ತೀರಿ, ಅದನ್ನು ಸ್ಪೆಸಿಫೈ ಮಾಡಿದ್ರೆ ಒಳ್ಳೇದಂತ ತಿಳ್ಕೊಂಡು ನನ್ನ ಅಭಿಪ್ರಾಯ.
ಇದ್ರ ಜೊತೆಗೆ ಬಹಳ ಮಹತ್ವದ್ದು ಸಭಾಪತಿಗಳೇ, ಈ ಪ್ರಾಧಿಕಾರ ರಚನೆ ಮಾಡಿ ಅದರ ಉದ್ದೇಶಗಳನ್ನು ಸಾಕಾರಗೊಳಿಸಲಿಕ್ಕೆ ಗದಗ ಬೆಟಗೇರಿ ನಗರದ 54 ಸರ್ವೆ ನಂಬರ್ 34 ಎಕರೆಗಳನ್ನ ಅದನ್ನ ಉಪಯೋಗ ಮಾಡ್ತಾರೆ ಅಂತ ಹೇಳಿರಿ. ನನಗೆ ಗೊತ್ತಿರುವ ಹಾಗೆ ಸಚಿವರಿಗೂ ಗೊತ್ತಾದದು, ಈ 34 ಎಕರೆ ಪ್ರಾಪರ್ಟಿ ಯಾರ ಹೆಸರಲ್ಲಿದೆ? ಈಗ ಗದಗ ಬೆಟಗೇರಿ ಹೆಸರಲ್ಲಿದೆ. ಮತ್ತೆ ಗದಗ ಬೆಟಗೇರಿ ನಗರಸಭೆಯ ಅವ್ರ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು. ಗದಗ ಬೆಟಗೇರಿ ನಗರಸಭೆಯೊಳಗೆ ಇಲ್ಲಿವರೆಗೂ ಕೂಡ ಅಲ್ಲಿ ಸಾಮಾನ್ಯ ಸಭೆಯೊಳಗೆ ಈ ಪ್ರಾಧಿಕಾರ ರಚನೆ ಆಗ್ತಂತ ಚರ್ಚೆ ಆಗಿಲ್ಲ. ನನ್ನ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರ, ನಗರಸಭೆ ಅಧ್ಯಕ್ಷರು ಸಾಮಾನ್ಯರಲ್ಲಿ ಜನರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಪ್ರಾಧಿಕಾರ ರಚನೆ ಮಾಡ್ತೀವಿ ಮತ್ತೆ ಅವ್ರು ಒಪ್ಪಿಗೆ ತಗೋಬೇಕು. ಅವ್ರ ಪ್ರಾಪರ್ಟಿನ ಅವ್ರ ಸಮ್ಮತಿ ಇರಲಾರ್ದ ಸರ್ಕಾರ ತಗೊಳ್ಳಿಕ್ ಬರ್ತದ ಹೆಂಗೋ ನನಗೆ ಗೊತ್ತಿಲ್ಲ. ಅದು ಸ್ಪಷ್ಟೀಕರಣ ಕೊಡ್ಬೇಕು. ಇಲ್ಲ ಗೌರ್ಮೆಂಟ್ ಪವರ್ ಅದ, ಅವ್ರನ್ನ ಕೇಳಂಗಿಲ್ಲ, ಈ ಪ್ರಾಸ್ತಿಯನ್ನ ನಮ್ ಕಬ್ಜಾಕ್ ತಗೊಂಡ್ ಬರ್ತದ ಹೆಂಗೋ. ಅದಕ್ಕೆ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂತಂದ್ರ, ದಯವಿಟ್ಟು ಇದ್ರ ಬಗ್ಗೆ ಗದಗ ಬೆಟಗೇರಿ ನಗರಸಭೆ ಚರ್ಚೆ ಆಗಿ ಅವರು ಒಪ್ಪಿಗೆ ತಗೊಳ್ಳಿ. ಒಪ್ಪಿಗೆ ತಗೊಂಡು ಮಾಡಿದ್ರೆ ಚೆನ್ನಾಗಾಗ್ತದೆ. ಸೊ ಇವೆಲ್ಲ ವಿಚಾರಗಳ ಹಿನ್ನೆಲೆಗೆ ನಾನು ಮಾನ್ಯ ಸಚಿವರಲ್ಲಿ ನಿಮ್ಮ ಬಗ್ಗೆ ಗೌರವ ಇದೆ. ಯಾಕಂದ್ರೆ ಅವ್ರಿಗೆ ಯಾವ ಇಲಾಖೆ ಕೊಟ್ಟರು ಅದರೊಳಗೆ ಒಳ್ಳೆ ದಾಖಲೆ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದ್ರೆ, ಆ ಭಾಗದ ಗದಗ ಬೆಟಗೇರಿ ನಗರಸಭೆಯ ಸದಸ್ಯರು ಇರ್ಬೋದು, ಅಲ್ಲಿರ್ತಕ್ಕಂಥ ನಾವು ಶಾಸಕರು ಇರ್ಬೋದು, ಇವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಅವ್ರು ಒಪ್ಪಿಗೆ ತಗೊಳ್ಳಿ. ಗದಗ ಬೆಟಗೇರಿ ನಗರಸಭೆ ರೆಸೊಲ್ಯೂಷನ್ ಆಗಿಲ್ಲ. ರೆಸೊಲ್ಯೂಷನ್ ಆಗಲಾರ್ದನ ನೀವು ಏಕಾಏಕಿಯಾಗಿ ಇದು ಒನ್ ಸೈಡೆಡ್ ಮಾಡೋದು ಅಷ್ಟು ಸರಿ ಅನ್ಸೋದಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಕೇಶವ್ ಪ್ರಸಾದ್, ಇಲೆಕ್ಟೆಡ್ ಏರಿಯಾ. ಕೇಶವ್ ಪ್ರಸಾದ್. ಮಾನ್ಯ ಸಭಾಪತಿ